ವೀಕ್ಷಕರೇ, ಭಾರತದ ದಾಳಿಗೆ ತತ್ತರಿಸಿದ ಹರಿಣಿಗಳ ಪಡೆಯ ಒಂದು ವೀಕ್ಷಕರೇ, ಇವತ್ತಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಹಾಗೂ ಸೌತ್ ಆಫ್ರಿಕಾ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿತ್ತು. ಅದರಂತೆ ವೀಕ್ಷಕರೇ, ಬ್ಯಾಟ್ ಮಾಡಿದ ಸೌತ್ ಆಫ್ರಿಕಾ ತಂಡವು ಕೇವಲ 60 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಭಾರತದ ದಾಳಿಗೆ ತತ್ತರಿಸಿ ಹೋಯಿತು. ಇನ್ನು ವೀಕ್ಷಕರೇ, ಭಾರತ ತಂಡವು ಈ ಒಂದು ಪಂದ್ಯದಲ್ಲಿ ಭರ್ಜರಿಗೆ ಕಂಬ್ಯಾಕ್ ಮಾಡಿ ಈ ಒಂದು ಪಂದ್ಯವನ್ನು ಕೂಡ ಗೆದ್ದುಕೊಂಡಿದೆಯಾ. ಒಂದು ವೀಕ್ಷಕರೇ, 2024 T20 ವರ್ಲ್ಡ್ ಕಪ್ ಪಂದ್ಯಾವಳಿಯು ಪ್ರಾರಂಭವಾಗಿ ಕೆಲವೊಂದಿಷ್ಟು ದಿನಗಳು ಕಳೆದಿವೆ. ಇನ್ನು ವೀಕ್ಷಕರೇ, ಭಾರತ ತಂಡವು ಗ್ರೂಪ್ ಸ್ಟೇಜ್ನ 1ನೇ ಭಾಗದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದು, ಹಾಗೆ ವೀಕ್ಷಕರೇ, ಅಮೆರಿಕ ತಂಡವು ನಿನ್ನೆ ಪಾಕಿಸ್ತಾನ ತಂಡವನ್ನು ಸೋಲಿಸಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಆದರೆ ವೀಕ್ಷಕರೇ, ಇದೀಗ ಭಾರತ ತಂಡಕ್ಕೆ ಇದೇ ಜೂನ್ 9ರಂದು ನಡೆಯಲಿರುವ ಪಾಕಿಸ್ತಾನ ವಿರುದ್ಧದ ಪಂದ್ಯವು ಬಹಳ ಮುಖ್ಯವಾಗಿದೆ. ಇನ್ನು ವೀಕ್ಷಕರೇ, ಭಾರತ ತಂಡವು ಇವತ್ತಿನ ವಾರ್ಮಪ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡವನ್ನು ಕೇವಲ 60 ರನ್ಗಳಿಗೆ ಕಟ್ಟಿಹಾಕಿತು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಸೌತ್ ಆಫ್ರಿಕಾದ ಎ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿತು. ಅದರಂತೆ ವೀಕ್ಷಕರೇ, ಬ್ಯಾಟ್ ಮಾಡಿದ ಸೌತ್ ಆಫ್ರಿಕಾ ತಂಡವು ಕೇವಲ 5 ಓವರ್ಗಳಿಗೆ 5 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಎದುರಾಗಿತ್ತು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡವು ಕಳಪೆ ಪ್ರದರ್ಶನ ತೋರಿ ಭಾರತ ತಂಡದ ವಿರುದ್ಧ ಕೇವಲ 60 ರನ್ಗಳಿಗೆ ಆಲ್ಔಟ್ ಆಯಿತು. ಇನ್ನು ವೀಕ್ಷಕರೇ, ಈ ಒಂದು ಗುರಿಯನ್ನು ಬೆನ್ನಟ್ಟಿದ ಭಾರತ ತಂಡವು ಈಸಿಯಾಗಿ ಈ ಒಂದು ಪಂದ್ಯದಲ್ಲಿ ಕೇವಲ 6 ಓವರ್ಗಳಿಗೆ ಈ ಒಂದು ಪಂದ್ಯವನ್ನು ಮುಗಿಸಿ ಈ ಒಂದು ಪಂದ್ಯದಲ್ಲೂ ಕೂಡ ಭಾರತ ತಂಡವು ಗೆದ್ದುಕೊಂಡಿತ್ತು. ಅದೇ ರೀತಿ ವೀಕ್ಷಕರೇ, ಭಾರತ ತಂಡವು ತನ್ನ ಆಡಿದ ಎಲ್ಲ ಪಂದ್ಯಗಳಲ್ಲೂ ಕೂಡ ಗೆದ್ದುಕೊಂಡಿದ್ದು, ಹಾಗೆ ವೀಕ್ಷಕರೇ, ಈ ಒಂದು T20 ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ಭರ್ಜರಿಗೆ ಕಾಣುತ್ತಿದೆ.